ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಈ ಕೊರೋನಾ ಪಿಡುಗು ಬಂದಾಗಿನಿಂದ ಮನುಷ್ಯತ್ವ, ಮಾನವೀಯತೆ ಈ ಎಲ್ಲ ಮುಖವಾಡಗಳನ್ನ ಹೊರಗೆ ಹಾಕೋದ್ರಲ್ಲಿ ಯಶಸ್ವಿಯಾಗಿದೆ. ಮನುಷ್ಯ ಸ್ವಾರ್ಥ ವರ್ತನೆ ಎಲ್ಲ ರೀತಿಯದ್ದು ನಾವು ನೋಡಿದ್ದೀವಿ ಇಲ್ಲಿ ತನಕ. ಈ ಒಂದು ನೆಗೆಟಿವ್ ಬೆಳವಣಿಗೆಗಳೇನಿರ್ತವೆ ಅದರಲ್ಲಿ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ಹೊರತುಪಡಿಸೋ ಅವಶ್ಯಕತೆನೇ ಇಲ್ಲ, ಅದು ಸಾಧ್ಯತೆಯೂ ಇರೋದಿಲ್ಲ. ಲಸಿಕೆ ಅನ್ನೋದು ಇವತ್ತು ಇಡೀ ಮನು ಧರ್ಮಕ್ಕೆ, ಹ್ಯೂಮನ್ ರೇಸ್ ಅಕ್ರಾಸ್ ದ ವರ್ಲ್ಡ್ ಅವಶ್ಯಕತೆ ಇದೆ. ಬಟ್ ನೀವು ನನಗೆ ವೋಟ್ ಕೊಡಿ, ನಾನು ನಿಮಗೆ ವ್ಯಾಕ್ಸಿನ್ ಕೊಡ್ತೀನಿ ಅಂತ ಹೇಳೋ ಈ ಒಂದು ಪ್ರವೃತ್ತಿ ಎಷ್ಟು ಸರಿ, ನೈತಿಕವಾಗಿ ಎಷ್ಟು ಸರಿ, ರಾಜಕೀಯವಾಗಿಯೂ ಇದು ಒಂದು ಚರ್ಚೆಯ ವಿಷಯ ಆಗಬೇಕಾ? ವ್ಯಾಕ್ಸಿನಿನ ಆಮಿಷ ಒಡ್ಡಿ ವೋಟ್ ಕೇಳೋವಂಥ ಈ ಒಂದು ಅಭ್ಯಾಸ ಏನು ಶುರು ಮಾಡಿಕೊಂಡಿದೆ ಬಿಜೆಪಿ, ಇದ್ರ ಬಗ್ಗೆ ಸಾಕಷ್ಟು ಅಭಿಪ್ರಾಯ, ಅಭ್ಯಂತರ ಎರಡೂ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷದವರು, ಸಾರ್ವಜನಿಕರು ಕೂಡ. ಕೆಲವೊಂದಷ್ಟು ಪ್ರಶ್ನೆಗಳು ಮೂಡಿ ಬರ್ತವೆ ಈ ಒಂದು ಚರ್ಚೆಯಲ್ಲಿ. ವೋಟ್ಗಾಗಿ ವ್ಯಾಕ್ಸಿನ್ ಅನ್ನೋ ಈ ಚರ್ಚೆಯಲ್ಲಿ ಮೂಡಿ ಬರ್ತಿರುವಂತಹ ಪ್ರಶ್ನೆಗಳು, ಬಿಜೆಪಿ ತನ್ನ ಪ್ರಣಾಳಿಕೆ ಮೂಲಕ ಭೇದ ಭಾವ ಮಾಡ್ತಿದ್ಯಾ ಅಂತ. ಅಂದರೆ ಬಿಹಾರದಲ್ಲಿ ಚುನಾವಣೆ ಇದೆ, ಸೊ ಅಲ್ಲಿ ಫ್ರೀಯಾಗಿ ಕೊಡ್ತೀವಿ. ಕರ್ನಾಟಕದಲ್ಲಿ ಚುನಾವಣೆ ಇಲ್ಲ, ಹಾಗಾದ್ರೆ ನಾವು ದುಡ್ಡು ಕೊಟ್ಟು ಕೊಂಡ್ಕೋಬೇಕಾ? ಇಲ್ಲಿ ಬಿಜೆಪಿ ಸರ್ಕಾರ ಇದೆ ನಿಜ, ಬಟ್ ಇಲ್ಲಿ ಚುನಾವಣೆ ಇಲ್ವಲ್ಲ. ಎರಡನೇ ಪ್ರಶ್ನೆ, ಜಗತ್ತೇ ನಿರೀಕ್ಷಿಸುತ್ತಿರೋ ಈ ಲಸಿಕೆ ಒಂದು ಚುನಾವಣೆಯ ಅಸ್ತ್ರವಾಗೋಯ್ತಾ ಅಂತ. ಇದು ಅನಿವಾರ್ಯತೆ, ಅವಶ್ಯಕತೆ. ಶ್ರೀಮಂತ ಬಡವ, ಗಂಡು ಹೆಣ್ಣು ಯಾವ ಭೇದ ಭಾವನೂ ಇಲ್ಲದೆ ಎಲ್ಲರಿಗೂ ಹಂಚಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಅದನ್ನ ಬಿಟ್ಟು ಇದನ್ನ ಒಂದು ಚುನಾವಣೆ ಅಸ್ತ್ರವಾಗಿ ಉಪಯೋಗಿಸ್ತಿದ್ಯಾ ಬಿಜೆಪಿ ಅನ್ನೋ ಪ್ರಶ್ನೆ ಕೂಡ ಇವತ್ತು ಮೂಡಿ ಬರ್ತಿರುವಂಥದ್ದು. ಪಿಡುಗು ಮತ್ತು ಲಸಿಕೆಯನ್ನ ರಾಜಕೀಯಕ್ಕೆ ಬಳಸೋದು ಸರಿನಾ? ವೋಟ್, ನೀವು ನನಗೆ ವೋಟ್ ಕೊಡಿ, ನಾನು ನಿಮಗೆ ವ್ಯಾಕ್ಸಿನ್ ಕೊಡ್ತೀನಿ, ಇದು ರಾಜಕೀಯ ಬಳಕೆ ಅಲ್ಲದೆ ಇನ್ನೇನು? ಲಸಿಕೆ ವಿತರಣೆ ಮಾಡೋದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಅದನ್ನ ಚುನಾವಣೆಯ ಪ್ರಣಾಳಿಕೆ ಮೂಲಕ ಒಂದು ಘೋಷಣೆ ಮಾಡಿ, ನಮ್ಮ ಸರ್ಕಾರ ಇಲ್ಲಿ ಗೆದ್ದು ಬಂದರೆ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳೋದು ಬೇಜವಾಬ್ದಾರಿತನದ ಮಾತಾ ಅಲ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆ. ವಿತರಣೆ ನಿಯಮ ರೂಪಿಸೋದು ಸರ್ಕಾರನ ಬಿಜೆಪಿನ? ಇಲ್ಲಿ ಬಹಳ ಕ್ಲಿಯರ್ ಆಗಿ ನಾವು ಒಂದು ವಿಂಗಡಣೆ ಮಾಡಬೇಕಾಗತ್ತೆ. ಬಿಜೆಪಿ ಒಂದು ರಾಜಕೀಯ ಪಕ್ಷ, ಸರ್ಕಾರ ರಾಜಕೀಯ ಪಕ್ಷದ ಥರ ನಡ್ಕೊಳ್ಳೋದು ಸರಿ ಅಲ್ಲ ಅನ್ನೋದು ಸಾರ್ವಜನಿಕರ ಒಂದು ಅಪೇಕ್ಷೆ. ಅದು ಸಾರ್ವಜನಿಕರು ನಿರೀಕ್ಷಿಸ್ತಾರೆ. ಸರ್ಕಾರ ಯಾರಿಗೆ ವೋಟ್ ಹಾಕಿರಲಿ, ಒಂದ್ಸತಿ ಪವರ್ಗೆ ಬಂದ ಮೇಲೆ ಎಲ್ಲರನ್ನೂ ಒಂದೇ ರೀತಿ ಕಾಣಬೇಕು, ಎಲ್ಲರ ಕಡೆನೂ ಒಂದು ಸೇವಾ ಮನೋಭಾವ ಅವರು ತೋರಿಸ್ಬೇಕು ಅಂತ. ಬಟ್ ಇಲ್ಲಿ ಹಾಗಿಲ್ವೇನೋ, ನಮ್ಮ ಸರ್ಕಾರ ಬಂದರೆ ನಾವು ನಿಮಗೆ ಫ್ರೀಯಾಗಿ ಕೊಡ್ತೀವಿ, ಹಾಗಾದರೆ ಸರ್ಕಾರ ಬರಲಿಲ್ಲ ಅಂದರೆ ಬಹುಶಃ ನೀವು ಕಾಸು ಕೊಡಬೇಕಾಗಬಹುದು ಅನ್ನೋ ಒಂದು ವಾರ್ನಿಂಗ್ ಕೂಡ ಇದರ ಒಂದು ಇಂಡೈರೆಕ್ಟ್ ಮೆಸೇಜ್ ಆಗಿದೆ. ಇದ್ರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ದೆಹಲಿಗೆ ವಿಶೇಷ ಪ್ರತಿನಿಧಿಯಾಗಿ ನೇಮಕವಾಗಿರುವಂಥ ಹಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ಪೊಲಿಟಿಕಲ್ ಸೆಕ್ರೆಟರಿ ಆಗಿರುವಂಥ ಶಂಕರಗೌಡ ಪಾಟೀಲ್ ಅವರು ಬೆಳಗಾವಿಯಿಂದ ನಮ್ಮನ್ನು ಜಾಯಿನ್ ಮಾಡ್ತಿದ್ದಾರೆ. ನಮಸ್ಕಾರ ಶಂಕರಗೌಡ ಪಾಟೀಲ್ ಅವರೇ. ರಾಜಕೀಯ ವಿಶ್ಲೇಷಕರು ಹರೀಶ್ ರಾಮಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಹರೀಶ್ ರಾಮಸ್ವಾಮಿ ಅವರೇ. ಈ ಒಂದು ಚರ್ಚೆ ಶುರು ಮಾಡೋದಕ್ಕೂ ಮುಂಚೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಪ್ರಣಾಳಿಕೆ ಬಿಡುಗಡೆ ವೇಳೆ ಏನನ್ನ ಘೋಷಣೆ ಮಾಡಿದ್ರು, ಯಾವ ರೀತಿ ಮಾಡಿದ್ರು ಅಂತ ಕೇಳ್ಕೊಂಡು ಬರೋಣ ಬನ್ನಿ. जिसमें हर नागरिक पॉलिटिकली बहुत ही सेंसिटिव है और इन्फॉर्म्ड भी है, उनको पूरे विषय समझ में आता है और विश्लेषण करते हैं, और उनको ऐसे संकल्प पत्र रिलीज करने में से उनका भरोसा खमाना, if I can use that word, to get their भरोसा इतना आसान नहीं है. मगर भरोसा को आधार रखते हुए एक संकल्प पत्र भारतीय जनता पार्टी रिलीज कर पा रही है, इसीलिए रिलीज कर पा रही है कि हर एक जो संकल्प पत्र के द्वारा दिया गया प्रॉमिस को हमने पूरे करवाए. ಲಸಿಕೆ ಬಗ್ಗೆ ಆಶ್ವಾಸನೆ,
ಮೊದಲನೇ ಒಂದು ಆಶ್ವಾಸನೆ ಲಸಿಕೆ, ಅದಾದ್ಮೇಲೆ 19 ಲಕ್ಷ ಉದ್ಯೋಗ ಸೃಷ್ಟಿಸ್ತೀವಿ, ಒಂದು IT ಹಬ್ ಮಾಡ್ತೀವಿ, ಅಗ್ರಿಕಲ್ಚರ್ ಹಬ್ ಮಾಡ್ತೀವಿ ಅಂತ ಆಮೇಲೆ ಹೇಳ್ತಾ ಹೋಗ್ತಾರೆ. ಲಸಿಕೆದೇ ಮೊದಲನೇ ಆಶ್ವಾಸನೆ. ಶಂಕರಗೌಡ ಪಾಟೀಲ್ ಅವರೇ, ನೀವು ಅನುಭವಿ ರಾಜಕಾರಣಿ, ಯುವ ರಾಜಕಾರಣದಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ತನಕ ಬಂದಿದ್ದೀರಿ. ನಿಮ್ಮ ರಾಜಕಾರಣದ ಅನುಭವದ ಒಂದು ಆಧಾರದ ಮೇಲೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದು ಸರಿ ಅನ್ಸುತ್ತಾ ನಿಮಗೆ? ನೀವು ನನಗೆ ವೋಟ್ ಕೊಡಿ, ನಾನು ನಿಮಗೆ ವ್ಯಾಕ್ಸಿನ್ ಕೊಡ್ತೀನಿ ಫ್ರೀ ಆಗಿ ಅಂತ ಹೇಳೋದು? ಬಹುತೇಕ ಈ ಲಸಿಕೆಯನ್ನು ರಾಜಕಾರಣ ಮಾಡುವಂಥದ್ದು ಈ ಸಮಯದಲ್ಲಿ ಸರಿಯಲ್ಲ ಅನ್ನೋದು ನಿಮ್ಮೆಲ್ಲರ ಕಲ್ಪನೆ, ಹಾಗೂ ನಮ್ಮದು ಅದೇ ರೀತಿ ಕಲ್ಪನೆನೇ ಇದೆ. ಕಾರಣ ಕೋವಿಡ್ ಇದು ಬಂದದ್ದು ಯಾರನ್ನು ಹೇಳಿ ಕೇಳಿ ಅಲ್ಲ. ಇದು ನೈಸರ್ಗಿಕ ಒಂದು ವಿಪತ್ತು. ಯಾವ ರೀತಿ ನಿಸರ್ಗದ ವಿಪತ್ತು ಬರುತ್ತೆ ಆವಾಗ ನಾವೆಲ್ಲರೂ ಒಟ್ಟಾಗಿ ಪಕ್ಷಭೇದ ಮರೆತು ರಾಜಕೀಯವನ್ನು ಬಿಟ್ಟು ನಾವೆಲ್ಲರೂ ಈ ಜನರ ಜೀವ ಉಳಿಸಲಿಕ್ಕೆ ಹೋರಾಟ ಮಾಡಬೇಕಾದದ್ದು ತಾವು ನೋಡಿದಿರಿ, ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಗಲು ಇರಳು ಕೋವಿಡ್ ಇದ್ದಾಗ ಕೂಡ ಅವರು ರಸ್ತೆಯಲ್ಲಿ ತಿರುಗಾಡಿ ಈ ಒಂದು ಲಸಿಕೆಯ ಈ ಒಂದು ಕೊರೋನಾ ಮುಕ್ತ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡಿದ್ವಿ. ಅವ್ರ ಜೊತೆ ನಾನಿದ್ದೆ. ಎಷ್ಟೋ ಜನ ತಮ್ಮ ಮನೆಯಲ್ಲಿದ್ದಾಗ ನೀವು ನಮ್ಮನ್ನ ಗೆಲ್ಲಿಸಿದ್ರೆ ಬಿಹಾರದ ಜನತೆಗೆ ನಾವು ಫ್ರೀ ಆಗಿ ವ್ಯಾಕ್ಸಿನ್ ಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಬಿಜೆಪಿಯ ಒಂದು ಪ್ರಣಾಳಿಕೆಯಲ್ಲೂ ಮೆನ್ಷನ್ ಆಗಿರುವಂತದ್ದು. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದನ್ನು ಸಂಕಲ್ಪ ಪತ್ರದ ವಿವರಣೆಯನ್ನು ನಾನು ಕೇಳಿದ್ದೀನಿ ಹಿಂದಿಯಲ್ಲಿ. ಅವರು ಹಿಂದಿ ಹೇಳುವಾಗ ಭರವಸೆ ಮತ್ತು ಸಂಕಲ್ಪ ಪತ್ರದ ವಿಶ್ವಾಸವನ್ನು ವ್ಯಕ್ತ ಮಾಡಿದರು. ಆ ವಿಶ್ವಾಸದಲ್ಲಿ ಸಂಕಲ್ಪ ಪತ್ರದಲ್ಲಿ ಉದ್ಯೋಗ ಅವಕಾಶಗಳನ್ನು ಯಾವ ರೀತಿ ಕೊಡ್ತೀವಿ, ಲಸಿಕೆಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತೀವಿ ಮತ್ತು ನಿಮ್ಮ ಆರೋಗ್ಯ ನಮಗೆ ಒಂದು ಆಧಾರ ಇದೆ, ಆರೋಗ್ಯವಂತರಾಗಿರಬೇಕು ದೇಶದ ಭಾರತೀಯ ಎಲ್ಲ ನಾಗರಿಕರನ್ನು ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಎಲ್ಲಿಯೂ ಕೂಡ ಅವರು ಇದು ರಾಜಕೀಯವಾಗಿ ನೀವು ನಮಗೆ ವೋಟ್ ಕೊಡಿ ನಾವು ನಿಮ್ಗೆ ಲಸಿಕೆ ಕೊಡ್ತೀವಿ ಅಂತ ಸಂಕಲ್ಪ ಪತ್ರದಲ್ಲಿ ಇಲ್ಲ. ಅವರು ನಮ್ಮನ್ನ ಗೆಲ್ಲಿಸಿದ್ರೆ ನಾವು ನಿಮಗೆ ಲಸಿಕೆ ಕೊಡ್ತೀವಿ, ಉಚಿತವಾಗಿ ಲಸಿಕೆ ಕೊಡ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಹಾಗೆ ನೋಡಿ, ಈಗ ಇದನ್ನು ರಾಜಕೀಯವಾಗಿ ನಾವು ಮಾತಾಡ್ತಾ ಇದ್ರೆ ಮಾತಾಡುವ, ಆದರೆ ಸಂಕಲ್ಪ ಪತ್ರ ಒಂದು ಯಾವಾಗಲೂ ಒಂದು ಮನಿಫೆಸ್ಟೋ ಒಂದು ಏನಿರ್ತದೆ, ಮುಂದೆ ನಾನು ಅಧಿಕಾರಕ್ಕೆ ಬಂದಾಗ ಇದನ್ನು ಮಾಡ್ತೀನಿ ಅಂತಿರ್ತದೆ. ಈಗ ಆಧಾರವಾಗಿರುವಂಥದ್ರಲ್ಲಿ ಜನರ ಜೀವ ಉಳಿಬೇಕಾಗಿದೆ. ಜೀವ ಉಳಿಬೇಕಾದಾಗ ಅವರಿಗೆ ಅವಶ್ಯ ಇರುವುದು ಏನು ಅಂತಂದ್ರೆ ಲಸಿಕೆ. ಅದು ಬಿಹಾರದವ್ರಿಗಲ್ವಲ್ಲ ಶಂಕರಗೌಡ ಪಾಟೀಲ್ ಅವರೇ, ಬರೀ ಬಿಹಾರದವ್ರಿಗೆಲ್ಲ ಅವಶ್ಯಕತೆ ಇರೋದು. ಕರ್ನಾಟಕದಲ್ಲೂ ಇದೆ, ತಮಿಳುನಾಡಲ್ಲೂ ಇದೆ, ಮೇಘಾಲಯದಲ್ಲೂ ಇದೆ, ಜಮ್ಮು ಕಾಶ್ಮೀರಲ್ಲೂ ಇದೆ. ಈಗ ಇದಕ್ಕಿಂತ ಮುಂಚೆ ಹೌದು ಇಡೀ ರಾಷ್ಟ್ರದಲ್ಲಿದೆ ಸರ್, ಇಡೀ ರಾಷ್ಟ್ರದಲ್ಲಿದೆ. ಇದಕ್ಕಿಂತ ಮುಂಚೆನೂ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮತ್ತು ಈ ರಾಷ್ಟ್ರದ ICMR ಹೆಲ್ತ್ ಆರ್ಗನೈಸೇಷನ್ಗಳು 30 ಕೋಟಿ ಜನರಿಗೆ ಲಸಿಕೆಯನ್ನು ನಾವು ಮೊದಲನೇ ಅವೈಲೇಬಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆವಾಗ ಯಾವ ಚುನಾವಣೆ ಇತ್ತು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ? ಹೇಳಿದಾರಲ್ಲ ಇದಕ್ಕಿಂತ ಮುಂಚೆ ಕೂಡ. ಅದನ್ನು ಅವರು ಅಲ್ಲಿ ಮಾತಾಡಿದರೆ ವಿನಾ ನೀವು ವೋಟ್ ಕೊಟ್ಟರೆ ನಾವು ನಿಮಗೆ ಲಸಿಕೆ ಕೊಡ್ತೀವಿ, ಗೆದ್ರನೇ ಲಸಿಕೆ ಕೊಡ್ತೀವಿ ಅಂತ ಎಲ್ಲ ಹೇಳಿಲ್ಲ. ಯಾಕೆ ಇದು ರಾಜಕಾರಣ ಮಾಡ್ತಾ ಇದೀವಿ? ಈಗ ರಾಜೇಶ್ ಭೂಷಣ್ ಮಾಡ್ತೀವಿ, ರಾಜೇಶ್ ಭೂಷಣ್ ಅಲ್ಲ, ಇದು ನಾವು ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯದ ಸೆಕ್ರೆಟರಿ, ಹೆಲ್ತ್ ಸೆಕ್ರೆಟರಿ ಟು ದ ಯೂನಿಯನ್ ಗವರ್ಮೆಂಟ್ ಆಫ್ ಇಂಡಿಯಾ ರಾಜೇಶ್ ಭೂಷಣ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಏನಂತ? 3 ಕೋಟಿ 30 ಮಿಲಿಯನ್ ಹೆಲ್ತ್ ವರ್ಕರ್ಸ್ಗೆ ಯಾವುದೇ ವ್ಯಾಕ್ಸಿನ್ ಬರಲಿ, ಯಾವಾಗೇ ಬರಲಿ, ಈ 3 ಕೋಟಿ ಹೆಲ್ತ್ ವರ್ಕರ್ಸ್ಗೆ, ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ಗೆ ಫಸ್ಟ್ ಕೊಡ್ತೀವಿ ಅಂತ. ಬಟ್ ಆ ಒಂದು ವಿಷಯನ ನೀವು ಹಿಂದಿಟ್ಟು ಬಿಹಾರ್ ಚುನಾವಣೆಗೆ ಇದನ್ನ ಚುನಾವಣೆಯ ಅಸ್ತ್ರವನ್ನಾಗಿ ಉಪಯೋಗಿಸ್ಕೋತಿರೋದು ನಾನು ಹೇಳ್ತಿರೋದಲ್ಲ, ಸಾರ್ವಜನಿಕರು ನಿಮ್ಮ ವಿರೋಧ ಪಕ್ಷದಲ್ಲಿರೋರು ವಿರೋಧಕ್ಕೋಸ್ಕರ ಹೇಳ್ತಿದ್ದಾರೆ ಅಂತ ನೀವು ಹೇಳ್ಬೋದು, ರಾಜಕೀಯಕ್ಕೆ ಬಳಸ್ಕೋತಿದ್ದಾರೆ ಅಂತ ನೀವು ಹೇಳ್ಬೋದು. ಬಟ್ ಸಾರ್ವಜನಿಕರು ಹೇಳ್ತಿದಾರಲ್ಲ. ಪ್ರಶ್ನೆ ಇರೋದು, ಬಿಹಾರ್ನಲ್ಲಿ ಚುನಾವಣೆ ಇದೆ, ಹಾಗಾದ್ರೆ ಬಿಹಾರಕ್ಕೆ ಫಸ್ಟ್ ವ್ಯಾಕ್ಸಿನ್, ಹಂಗಂದ್ರೆ ಕರ್ನಾಟಕದ ಗತಿ ಏನು? ಯಾವಾಗೇ ಬರಲಿ. ಇವಾಗ ಇಲ್ದೇ ಇರೋ ವ್ಯಾಕ್ಸಿನ್ ಬಗ್ಗೆ ನೀವು ಆಶ್ವಾಸನೆ ಕೊಡ್ತಿದ್ದೀರಿ, ಹಾಗಾಗಿ ಇಲ್ದೇ ಇರೋ ವ್ಯಾಕ್ಸಿನ್ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಶಂಕರಗೌಡ ಪಾಟೀಲ್ರೆ, ಮಾತಾಡಿಯಲ್ಲ, 100ಕ್ಕೆ 100 ಸತ್ಯ ಇದೆ ನಿಮ್ಮದು. ಬಿಹಾರಕ್ಕೆ ವ್ಯಾಕ್ಸಿನ್ ಬಂದಾಗ ಕರ್ನಾಟಕ ಬರದೇ ಇದ್ದಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಆಗ್ತದೆ. ಬಿಹಾರಕ್ಕೆ ಯಾವಾಗ ನಾವು ವ್ಯಾಕ್ಸಿನ್ ಕೊಡ್ತೀವೋ ಆವಾಗ ಸರಿಸಮವಾಗಿ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ರಾಜ್ಯದ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೂ ಸಮಾನಾಂತರವಾಗಿ ಲಸಿಕೆ ಬರ್ತದೆ.
ಬಿಹಾರದಲ್ಲಿ ಚುನಾವಣೆ ಇರುವುದರಿಂದ ನಿರ್ಮಲಾ ಸೀತಾರಾಮನ್ ಮ್ಯಾನಿಫೆಸ್ಟೋದಲ್ಲಿ ಆ ವಿಷಯವನ್ನು ಮಂಡನೆ ಮಾಡಿರ್ಬೋದು. ಆದರೆ ಉಳಿದ ರಾಜ್ಯಗಳಿಗೆ ನಾವು ಬಿಹಾರಕ್ಕೆ ಕೊಟ್ಟ ಮೇಲೆ ಉಳಿದ ರಾಜ್ಯಗಳಿಗೆ ಕೊಡಲ್ಲ ಅಂತ ಅವರು ಹೇಳಿಲ್ಲ. ಅದೇ ಸಮಯದಲ್ಲೂ ಕೂಡ ಎಲ್ಲ ರಾಜ್ಯದ ಎಲ್ಲ ಜನತೆಗೆ ಲಸಿಕೆಗಳು ಅವೈಲೇಬಲ್ ಮಾಡುವಂಥದ್ದು ಅದು ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಸರ್ಕಾರದ ಕರ್ತವ್ಯ ಇದೆ. ಆ ಕರ್ತವ್ಯವನ್ನು ನಾವು ಎಲ್ಲಿಯೂ ನೆನಪಾರಿಲ್ಲ. ಜನತಾ ಸೇವೆ ಜನಾರ್ದನ ಸೇವೆ ಅಂಥೇಳಿನೇ ನಮ್ಮ ಪ್ರಧಾನಮಂತ್ರಿಗಳು ವಚನ ಸ್ವೀಕಾರ ಮಾಡಿದ್ದಾರೆ ಮತ್ತು ಅವರು ನಾನು ಪ್ರಧಾನ ಸೇವಕ ಅಂತ ಹೇಳಿದ್ದಾರೆ. ಅವೆರಡನ್ನು ನಾವು ನಿಭಾಯಿಸ್ತೀವಿ. ಆ ನಿಭಾಯಿಸುವುದರಿಂದಲೇ ಈ ರಾಷ್ಟ್ರದ ಜನತೆ ಆದರಣೀಯ ಪ್ರಧಾನಮಂತ್ರಿ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಹರೀಶ್ ರಾಮಸ್ವಾಮಿ ಅವರೇ, ಇದು ನಾರ್ಮಲ್ ಅಂತೀರಾ? ಯಾಕೆ ಗೊತ್ತಾ, ನಾನು ಕೆಲವ್ರ ಹತ್ರ ಮಾತಾಡಿದೆ, ಅವ್ರು ಹೇಳ್ತಾರೆ ಅಲ್ಲ ರೀ ಸಾಲ ಮನ್ನಾ ಆಶ್ವಾಸನೆ ಕೊಡೋದಿಲ್ವಾ? ಸಾಲ ಮನ್ನಾ ಆಶ್ವಾಸನೆ ಕೊಡ್ತಾರೆ, ಇಲ್ಲಿ ಲಸಿಕೆ ಆಶ್ವಾಸನೆ ಕೊಡ್ತಾರೆ, ಏನಿದೆ ಅಂತ ಡಿಫ್ರೆನ್ಸು ಅಂತಾನು ಕೇಳ್ಬಿಡ್ತಾರೆ ಕೆಲವರು. ಇದು ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಈ ಥರದ ಒಂದು ಆಶ್ವಾಸನೆ ನಾರ್ಮಲ್ ಅಂತೀರಾ? ಯಾಕೆ ಅಂದ್ರೆ ಒಮ್ಮೆ ಪೋಪ್ ಕೇಳ್ತಾರೆ, ಪೋಪ್ ಮಾತಾಡ್ತಾ ಇದ್ದಾಗ ಪೋಪ್ ಕೇಳ್ತಾರೆ, ಸರ್ ನಿಮಗೆ ನೈಟ್ ಕ್ಲಬ್ಸ್ ಬಗ್ಗೆ ಗೊತ್ತಾ ಅಂತ. ಪೋಪ್ ಏನಂತಾರೆ, ಓಹೋ ನೈಟ್ ಕ್ಲಬ್ಗಳು ಇದೆಯಾ, ಹಂಗಂದ್ರೆ ಏನು ಅಂತ ಕೇಳ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಪೇಪರ್ಲಿ ಪೋಪ್ ಎನ್ಕ್ವೈರ್ಡ್ ಅಬೌಟ್ ದ ನೈಟ್ ಕ್ಲಬ್ಸ್ ಅಂತ ಬಂದ್ಬಿಡುತ್ತೆ. ಅಂದ್ರೆ ಅವರು ಆಕ್ಚುಲ್ ಆಗಿ ಕೇಳಲಿಲ್ಲ, ಅದು ಪ್ರಶ್ನೆ ಕೇಳಿದ್ರು ಜರ್ನಲಿಸ್ಟ್, ಇವ್ರು ಉತ್ತರ ಹೇಳಿದ್ರು. ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎಲೆಕ್ಷನ್ ಸರ್ಕಾರ ರಚನೆ ಮಾಡುವಂತ ಒಂದು ಸಾಧನೆ ಮಧ್ಯ ರಸ್ತೆ ನಡೀತಾ ಇದೆ. ಆಗ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನ ಫ್ರೀ ಮಾಡ್ತೀವಿ ಅಂತ. ಇದನ್ನ ನಾವು ಪೊಲಿಟಿಕಲ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ತಪ್ಪರ್ಥ ಕೊಡುತ್ತೆ. ಅಲ್ಲ ಒಂದ್ ನಿಮಿಷ, ಹಂಗಂದ್ರೆ ಅಲ್ಲ ಅರ್ಥ ಆಯ್ತು, ನೀವ್ ಹೇಳೋದು ನಾನು ಒಪ್ತೀನಿ. ಹರೀಶ್ ರಾಮಸ್ವಾಮಿ ಅವರೇ, ನೀವೇ ಹೇಳಿದ್ರಿ ಈಗ ನಮ್ಮ ಸರ್ಕಾರ ಗೆದ್ದು ಬಂದ್ರೆ ನಾವು ಫ್ರೀ ಆಗಿ ಕೊಡ್ತೀವಿ. ನಮ್ಮ ವಿರೋಧ ಪಕ್ಷದವರು ಅಂದ್ರೆ ಈ ಒಂದು ರಾಜ್ಯದಲ್ಲಿ ನಮ್ಮ ವಿರೋಧಿಗಳು ಯಾರಿದ್ದಾರೆ, ನೀವು ಅವ್ರನ್ನ ಗೆಲ್ಸಿದ್ರೆ ಮತದಾರರೇ ನೀವು ದುಡ್ಡು ಕಟ್ಟಬೇಕಾಗತ್ತೆ ಅನ್ನೋ ಒಂದು ಸಂದೇಶ ಇಲ್ಲಿ ರವಾನೆ ಆಗ್ತಾ ಇಲ್ಲ. ಅಲ್ಲ, ಈಗ ರಾಮ ಲಕ್ಷ್ಮಣರಲ್ಲಿ ಇಬ್ರು ಫ್ರೆಂಡ್ಸು, ರಾಮ ಒಳ್ಳೆಯವನು ಅಂದ್ರೆ ಲಕ್ಷ್ಮಣ ಕೆಟ್ಟವನು ಅಂದಂಗ ಆಗಲ್ಲ ನಿಖಿಲ್. ಐ ಹ್ಯಾವ್ ನಾಟ್ ಸೆಡ್ ದಟ್. ನಾನು ನನ್ನ ಸರ್ಕಾರದ ಬಗ್ಗೆ ಮಾತಾಡೋದಲ್ಲ, ಮತ್ತೊಬ್ಬರ ಸರ್ಕಾರದ ಬಗ್ಗೆ ಮಾತಾಡಕ್ ಸಾಧ್ಯ ಇಲ್ಲ. ಅಲ್ಲ, ನೀವು ಮಾತಾಡೋದು ಬೇಡ, ಮಾತಾಡ್ದೇನೆ ಒಂದು ಅರ್ಥ ಕಲ್ಪಿಸ್ತಿದಿರಲ್ಲ, ಅಲ್ಲಿ ಜನರ ಮುಂದೆ ಒಂದು ಅರ್ಥ ಕಲ್ಪಿಸಿ ಅಲ್ಲಿ ಜನರಿಗೆ ಏನ್ ನೀವು ಇಂಡೈರೆಕ್ಟ್ ಮೆಸೇಜ್ ಕೊಡ್ತಿದ್ದೀರಿ ಅನ್ನೋದು ಕೂಡ ಒಂದು ಕನ್ಸರ್ನ್ ಅಲ್ವಾ? ಅದನ್ನೇ ನಾ ಜರ್ನಲಿಸ್ಟ್ ಟ್ವಿಸ್ಟ್ ಅಂತ ಹೇಳಿದ್ವಿ. ಅದನ್ನ ನಾವು ತಪ್ಪಾಗಿ ಕಲ್ಪಿಸುವಂಗೆ ಮಾಡ್ತೀವಿ, ಅದು ತಪ್ಪು. ಯಾವುದೇ ಸರ್ಕಾರ ಚುನಾವಣೆಗೆ ಹೋದ ಸಂದರ್ಭದಲ್ಲಿ ಮ್ಯಾನಿಫೆಸ್ಟೋ ಮಾಡುವಂತದ್ದು ಏನಂದ್ರೆ ಈ ಕ್ಲೈಮ್ಸ್ ಅನ್ನ ನಾವು ಮಾಡ್ತೀವಿ ಅಂತ. ಅದಕ್ಕೆ ಅವರು ಭರವಸೆ ಅಂತ ಹೇಳಿದ್ರು. ಆ ಭರವಸೆಗಳನ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾರೋ ಇಲ್ವೋ, ಆಗುತ್ತೋ ಇಲ್ವೋ ಅನ್ನೋದು ಲೇಟರ್ ಸ್ಟೇಜ್ ಅಲ್ಲಿ ಗವರ್ನಮೆಂಟ್ ವಿಲ್ ಹ್ಯಾವ್ ಟು ಡಿಸೈಡ್. ಇವ್ರು ಡಿಸೈಡ್ ಮಾಡಕ್ಕಾಗಲ್ಲ, ಇವ್ರು ಬರೀ ಪ್ರಪೋಸಲ್ ಇಡ್ತಾರ ಅಷ್ಟೇ. ಆಯ್ತು, ಈಗ ಶಂಕರಗೌಡ ಪಾಟೀಲ್ರಿಗೆ ಕೇಳಬೇಕು. 15 ವರ್ಷ ಹೆಚ್ಚು ಕಮ್ಮಿ ಅಲ್ಲಿ ನೀವು ಪವರ್ ಅಲ್ಲಿ ಇದ್ದೀರಿ, ಅಟ್ಲೀಸ್ಟ್ 10 years ಇಂದ ಬಿಜೆಪಿ ಅಂತೂ ಇದೆ ಅಲ್ಲಿ JDU ಜೊತೆ. ಇಷ್ಟು ವರ್ಷ ಸರ್ಕಾರದಲ್ಲಿದ್ದು ಈಗ ನೀವು ಲಸಿಕೆ ಇಟ್ಕೊಂಡು ಜನರ ಮುಂದೆ ಹೋಗಿದ್ದೀರಿ. ಲಾಸ್ಟ್ ಟೈಮ್ 2015ರಲ್ಲಿ ಬಿಜೆಪಿಯ ಮ್ಯಾನಿಫೆಸ್ಟೋನಲ್ಲಿ ಇತ್ತು, ಕಲರ್ ಟಿವಿ ಕೊಡ್ತೀವಿ ನಾವು ದಲಿತ ಫ್ಯಾಮಿಲಿಗೆ. ಕೊಟ್ಟಿದ್ರೆ ಅದನ್ನ ಹೇಳ್ಬೋದಾಗಿತ್ತಲ್ಲ, ಕೊಟ್ಟಿದ್ದೀವಿ ವೋಟ್ ಕೊಡಿ ಅಂತ. ಲ್ಯಾಪ್ಟಾಪ್ ಕೊಡ್ತೀನಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಅಂತ ಹೇಳಿದ್ರಿ, ಅವ್ರಿಗೆ ಕೊಟ್ಟಿದ್ರೆ ಅದನ್ನ ಹೇಳ್ಕೋಬೋದಾಗಿತ್ತಲ್ಲ. 24/7 ಪವರ್ ಸಪ್ಲೈ ಕೊಡ್ತೀನಿ ಇಡೀ ರಾಜ್ಯದಲ್ಲಿ, ಡಿಸೆಂಬರ್ 2016 ಅಷ್ಟೊತ್ತಿಗೆ ಇದನ್ನ ನಾವು ಯಶಸ್ವಿಗೊಳಿಸ್ತೀವಿ ಅಂದಿದ್ರಿ, ಅದನ್ನ ಹೇಳ್ಬೋದಾಗಿತ್ತಲ್ಲ. ವಿಲೇಜ್ ಕೌನ್ಸಿಲ್ಗಳಿಗೆ ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೆ ನಾವು ಉತ್ತೇಜನ ನೀಡ್ತೀವಿ ಅಂದ್ರಿ, ಪ್ರೋತ್ಸಾಹ ಮಾಡ್ತೀವಿ ಅಂದ್ರಿ, ಅದನ್ನ ಹೇಳ್ಬೋದಾಗಿತ್ತಲ್ಲ. ಲಸಿಕೆ ಎಲ್ಲಿಂದ ಬಂತು? ಲಸಿಕೆ ಎಲ್ಲರಿಗೂ ಬೇಕಾಗಿರುವಂಥದ್ದಲ್ವಾ ಶಂಕರಗೌಡ ಪಾಟೀಲ್ರೆ? ಲಸಿಕೆ ಎಲ್ಲರಿಗೂ ಬೇಕು, ಎಲ್ಲರ ಜೀವ ಉಳಿಬೇಕು, ಇದು ಮೊದಲನೇ ಆದ್ಯತೆ ಇರೋದ್ರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಜೀವ ಉಳಿಸ್ಕೊಳ್ಳೋದು ಭಾಳ ಮಹತ್ವ ಇದೆ. ನಾವು ಲ್ಯಾಪ್ಟಾಪ್ ಕೊಡ್ತಾ ಇದ್ದಿದ್ದೀವಿ, ಜೊತೆಗೆ 24/7 ಲೈಟ್ ಕೊಡ್ತಾ ಇದ್ದಿದ್ದೀವಿ, ನೀರು ಕೊಡ್ತಾ ಇದ್ದಿದ್ದೀವಿ, ಇವೆಲ್ಲ ವಿಷಯಗಳು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಿದ್ದೀವಿ. ಆ ರೀತಿ ಸರ್ವಸಾಮಾನ್ಯ ವಿಷಯಗಳನ್ನು ಅವರು ಮುಟ್ಟಿದ್ದಾರೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಲಸಿಕೆ ವಿಷಯ ಬಂದಾಗ ರತನ್ ಟಾಟಾ ಅವರು ಹೇಳಿದಾಗೆ ಈ ವರ್ಷ ಜೀವ ಉಳಿಸಿಕೊಳ್ಳುವಂಥ ವರ್ಷ, ಉಳಿದದ್ದು ಯಾವುದೇ ವರ್ಷ ಇಲ್ಲ. ಇದು ಕೇವಲ ನಾವೆಲ್ಲರೂ ಸುಖರೂಪವಾಗಿರಬೇಕು, ಆರೋಗ್ಯವಂತರಾಗಿರಬೇಕು, ನಮ್ಮ ಜೀವ ಉಳಿಬೇಕು ಅಂದಾಗ ಮೊದಲನೇ ಪ್ರಾತಿನಿಧ್ಯ ಮನುಷ್ಯರ ಜೀವನಕ್ಕೆ, ರಾಷ್ಟ್ರದ ಜನತೆಗೆ, ಆರೋಗ್ಯಕ್ಕೆ. ಆ ದೃಷ್ಟಿಯಲ್ಲಿ ಈ ವಿಷಯ ಮಹತ್ವ ಆಗ್ತದೆ.
ಆ ದೃಷ್ಟಿಯಿಂದ ಜನರ ಅಪೇಕ್ಷೆ ಇದೆ. ನಾವು ಬಾಯಿ ಕಟ್ಟಿ ತಿರುಗಾಡ್ತಾ ಇದ್ದೀವಿ, ಮಾಸ್ಕ್ ಹಾಕ್ಕೊಂಡು ತಿರುಗಾಡ್ತಾ ಇದ್ದೀವಿ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ರಸ್ತೆಯಲ್ಲಿ ಇಲ್ಲ, ಬಂದು ಬಳಗಕ್ಕೆ ಭೇಟಿ ಆಗ್ತಾ ಇಲ್ಲ, ಕೊರೋನಾ ಬಂದರೆ ಸಂಬಂಧಿಕರ ಸತ್ರೆ ನೋಡೋಕ್ಕಾಗಲ್ಲ, ತಾಯಿ ತಂದೆ ಸತ್ರು ಕೂಡ ಮುಖಕ್ಕೆ ಹೋಗಲ್ಲ, ಅವ್ರ ಹೆಣಕ್ಕೆ ಹೋಗಲ್ಲ, ಅವ್ರ ಮುಖ ನೋಡಲ್ಲ ಅಂತುವಂಥ ಪರಿಸ್ಥಿತಿ ಇದ್ದಾಗ ಜನರಿಗೆ ಮಹತ್ವ ಏನಾಗಿದೆ? ಇವತ್ತು ಮಹತ್ವವಿರೋದು ಜೀವ ಉಳಿಸ್ಕೊಳ್ಳೋದು. ಜೀವ ಉಳಿಸ್ಕೊಳ್ಳೋ ಇದ್ದಾಗ ಜನರ ಮಹತ್ವವನ್ನು ನಾವು ಅವ್ರಿಗೆ ಅವಶ್ಯ ಇದ್ದದ್ದನ್ನೇ ನಾವು ಮಾತಾಡಬೇಕೇ ವಿನ ನಾವು ಹೀಗೆ ಹಿಂದೆ ಮ್ಯಾನಿಫೆಸ್ಟೋದಲ್ಲಿ ಇದ್ದ ವಿಷಯಗಳನ್ನೆಲ್ಲ ಮಾಡಿ ಮತ್ತೆ ಹೊಸದೇನೋ ಸಮಸ್ಯೆ ಇದೆ ಅದನ್ನು ನಾವು ಮಾಡಬೇಕೇ ವಿನ ಇದ್ದದ್ದನ್ನು ಹೇಳೋದಕ್ಕಿಂತ ಅವಶ್ಯ ಇದ್ದದ್ದನ್ನು ಇವತ್ತು ಹೇಳಿದ್ದಾರೆ. ಆದರೆ ಎಲ್ಲಿಯೂ ಕೂಡ ನಿರ್ಮಲಾ ಸೀತಾರಾಮನ್ ನೀವು ಲಸಿಕೆ ನಾವು ನಿಮಗೆ ಕೊಡ್ತೀವಿ, ಯಾರು ನಮಗೆ ಓಟ್ ಕೊಟ್ಟರೆ ಮಾತ್ರ ಲಸಿಕೆ ಕೊಡ್ತೀವಿ ಅಂತ ಹೇಳಿಲ್ಲ. ಮತ್ತು ಇದು ಚುನಾವಣೆ ಪ್ರಣಾಳಿಕೆಯಲ್ಲಿ ಇರುವುದರಿಂದ ನಾವು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತೇವೇನ ಅದು ಅವಶ್ಯ ಇದೆ ಅಂತ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಬಂದಿದೆ. ಈಗಿನ ಪರಿಸ್ಥಿತಿಯಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಭಾಳ ಅವಶ್ಯ ಇದೆ. ಜೀವನೇ ಭಾಳ ಅವಶ್ಯ ಇರೋದ್ರಿಂದ ಜೀವಕ್ಕೆ ಆಧಾರವಾಗಿರುವಂಥ ಲಸಿಕೆ ಈ ದೇಶದಲ್ಲಿ ಬಂದಾಗ ಅದಕ್ಕೆ ನಾವು ಮೊದಲು ಕೊರೋನಾ ವರಿಯರ್ಸಿ ಕೊಡ್ತೀವಿ. ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಕೊರೋನಾ ವರಿಯರ್ ಯಾರಿದ್ದಾರೆ, ಸೇನಾಧಿಪತಿಗಳಿದ್ದಾರೆ, ಸೈನಿಕರು ಯಾರಿದ್ದಾರೆ, ಕಷ್ಟದಲ್ಲಿ ಕೆಲಸ ಮಾಡಿದ್ದಾರೆ, ಆ 3 ಕೋಟಿ ಜನರಿಗೆ ಕೊಡ್ತೀವಿ ಅಂತ ಹೇಳಿದೀವಿ. ಅವಾಗ ಯಾಕೆ ರಾಜಕೀಯ ಆಗಲಿಲ್ಲ? ಅವಾಗ ಇಡೀ ರಾಜ್ಯದ ಉಳಿದ ಜನತೆಯ ನಾವೇನು ಪಾಪ ಮಾಡಿದ್ದೀವಿ? ನಾವು ಈ ರಾಜ್ಯದ ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಇದೆಯೋ ನಮಗೆ? ಒಪ್ಪಬೇಕಾಗಿರುವಂತಹ ವಿಷಯ. ರಿಸ್ಕ್ ತಗೊಂಡು ಕೆಲಸ ಮಾಡ್ತಿರುವಂತ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಗೆ ಕೊಡ್ತೀವಿ, ಅದು 30 ಮಿಲಿಯನ್ ಅಂದ್ರೆ 3 crore ಇದಾರೆ, ನಾವು ಅವ್ರಿಗೆ ಫಸ್ಟ್ ಕೊಡ್ತೀವಿ ಅಂದ್ರೆ ಅದನ್ನ ನಾವೆಲ್ಲ ಒಪ್ಪಿದ್ವಿ. ಈಗ ಬಿಹಾರ್ನಲ್ಲಿ ಚುನಾವಣೆ ಇದ್ದಾಗ ನಮ್ಮ ಸರ್ಕಾರ ಬಂದ್ರೆ ಉಚಿತವಾಗಿ ಕೊಡ್ತೀವಿ ಅಂತ ಹೇಳೋ ಈ ಒಂದು ಸ್ಟೇಟ್ಮೆಂಟ್ ಹಿಂದೆ ಅರ್ಥಗಳು ಒಂದೇ ಅಲ್ಲ, ಒಂದಕ್ಕಿಂತ ಜಾಸ್ತಿ ಅರ್ಥಗಳಿವೆ. ನಾನು ನಿಮಗೆ ಹೇಳಬೇಕಾಗಿಲ್ಲ. ಶಂಕರಗೌಡ ಪಾಟೀಲ್ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಹೇಳಿದ್ರು, ನಿಮ್ಮ ರಾಜ್ಯಕ್ಕೆ ಅಥವಾ ನಿಮಗೆ ಯಾವಾಗ ಅಲ್ಲ, ಒಂದ್ ನಿಮಿಷ ಸರ್, ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ಹೇಳ್ತಾರೆ, ನಿಮಗೆ ಯಾವಾಗ ಲಸಿಕೆ ಸಿಗುತ್ತೆ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ಚುನಾವಣೆಯ ಕ್ಯಾಲೆಂಡರ್ ನೋಡ್ಕೊಂಬಿಡಿ ಅಂತ. ಅಂದ್ರೆ ಎಲ್ಲಿ ಚುನಾವಣೆ ಆಗುತ್ತೆ ಅಲ್ಲಿ ಲಸಿಕೆ ಅನ್ನೋ ರೀತಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅರ್ಥೈಸ್ಕೊಂಡಿರುವಂಥದ್ದು ಸ್ವಾಭಾವಿಕ ಇದೆ. ರಾಹುಲ್ ಗಾಂಧಿ ಏನಂದ್ರೆ 70 ವರ್ಷದ ಅವ್ರ ಪಾರ್ಟಿ ಅದೇ ಮಾಡ್ತಾ ಬಂದಿದೆ. ಯಾವಾಗ ಚುನಾವಣೆ ಬರ್ತದೆ ಅವರು ಮ್ಯಾನಿಫೆಸ್ಟೋ ಮಾಡ್ತಾರೆ, ಆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ, ಮತ್ತೆ ಚುನಾವಣೆಗೆ ಅದೇ ಪ್ರಣಾಳಿಕೆಯನ್ನು ಹಿಂದೆ ಮುಂದೆ ಮಾಡಿ ಬಿಡುಗಡೆ ಮಾಡ್ತಾರೆ. 70 ವರ್ಷದಿಂದ ಅದೇ ಮಾಡ್ತಾ ಬಂದಿದ್ದಾರೆ ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವರ ಒಂದು ಟ್ವೀಟ್ಗೆ ಏನು ಮಹತ್ವ ಇಲ್ಲ. ಅವರು ಪಾಪ ಯಾವಾಗ ಎಚ್ಚರ ಆಗ್ತದೋ ಅವಾಗ ಎಲ್ಲ ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ, ಇನ್ನೊಬ್ಬ ದಲಿತರ ಮನೆಗೆ ಹೋಗ್ತಾರೆ, ರಾಜಕಾರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿಯವರ ವಿಷಯ ಅದು ಆ ವಿಷಯನೇ ಅಲ್ಲ. ರಾಹುಲ್ ಗಾಂಧಿ ಇಸ್ ನಾಟ್ ಎ ಸಬ್ಜೆಕ್ಟ್ ಟುಡೇ. ರಾಹುಲ್ ಗಾಂಧಿ ಕಾಂಗ್ರೆಸ್ ಇಲ್ಲೇ ಇಲ್ಲ ಅಂದಾಗ ಕಾಂಗ್ರೆಸ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ವೈಯಕ್ತಿಕವಾಗಿ ಏನೇ ಇರ್ಬೋದು, ಬಟ್ ಆಸ್ ಅ ಜರ್ನಲಿಸ್ಟ್ ಅವ್ರು ಏನ್ ಹೇಳ್ತಾರೆ ಆಬ್ವಿಯಸ್ಲಿ ಅದರದೇ ಆದಂತ ಒಂದು ಬೆಲೆ ಇದೆ ಅದಕ್ಕೆ. ಎನಿವೆ, ಈ ಒಂದು ಕಾನ್ವರ್ಸೇಷನ್ ನಾವು ಮುಂದುವರಿಸ್ತೀವಿ. ಈಗ ಒಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ಶಂಕರಗೌಡ ಪಾಟೀಲ್ ರೇ, ಈಗ ನಾನು ಹೇಳ್ತಿರೋದು, ನ್ಯೂಸ್ ಫಸ್ಟ್ ಹೇಳ್ತಿರೋದು, ರಾಹುಲ್ ಗಾಂಧಿ ಹೇಳ್ತಿರೋದು ಒಂದು ಕಡೆ, ನಿಮ್ಮ ಪಕ್ಷವನ್ನ ಬೆಂಬಲಿಸೋರು, ನಿಮ್ಮ ಬೆಂಬಲಿಗರು ಅವರೇ ಹೇಳ್ತಿದ್ದಾರೆ, JP ನಡ್ಡಾ ಅವರೇ, ಅಮಿತ್ ಶಾ ಅವರೇ, ನೀವು ಇಂಟರ್ಫಿಯರ್ ಮಾಡಿ, ಲಸಿಕೆ ಅನ್ನೋದು ಪ್ರಣಾಳಿಕೆಯಲ್ಲಿ ಬಂದಿದ್ದೆ ದೊಡ್ಡ ತಪ್ಪು, ಇದು ಚುನಾವಣೆಯ ಅಸ್ತ್ರ ಆಗಬಾರ್ದು, ದಯವಿಟ್ಟು ಇದನ್ನ ಸರಿಪಡಿಸಿ, ಇದೊಂದು ಮಿಸ್ಟೇಕ್ ಆಗೋಗಿದೆ ಅಂತ ಅವರೇ ಹೇಳ್ಕೊತಿದ್ದಾರೆ. ಸಾಕಷ್ಟು ಸಾಮಾಜಿಕ ಜಾಲತಾಣ ವೇದಿಕೆಗಳಲ್ಲಿ ಅವರ ಒಂದು ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದಾರೆ. ನೀವು ನೋಡ್ಕೋಬಹುದು ಅದನ್ನ.
ಸರ್, ನೀವು ದಯಮಾಡಿ ಇದನ್ನು ನಮ್ಮ ಪಕ್ಷದ ನಿಷ್ಠೆ ಮತ್ತು ಪ್ರಾಮಾಣಿಕತನಕ್ಕೆ ತಾವು ಕೈಗನ್ನಡಿ ಹೇಳಿದ್ರಿ. ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರು ಮತ್ತು ನಮ್ಮ ಹಿರಿಯ ನಾಯಕರಾದಂಥ ಅಮಿತ್ ಶಾ ಅವರು ಇದನ್ನು ಒಪ್ಪಿಕೊಂಡಿದ್ದಾರೆ ಅಂತ ತಾವೇ ಹೇಳಿದ್ರಿ. ಅಲ್ಲ, ಒಪ್ಕೊಂಡಿಲ್ಲ, ಅವ್ರು ಒಪ್ಪಿದಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಒಂದು ಮಧ್ಯವಸ್ಥಿಕೆ ಬೇಕಿಲ್ಲ ಸತ್ಯವನ್ನು ಯಾವ ರೀತಿ ಹೇಳ್ತೀವಿ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಅಲ್ಲ ಸರ್, ಇಲ್ಲಿ ಏನಾಗ್ತಿರ್ಬೋದು ಅಂದ್ರೆ ಬಹುಶಃ ತೇಜಸ್ವಿ ಯಾದವ್ದು ರ್ಯಾಲಿಗಳಲ್ಲಿ ಮುಗಿಬಿದ್ದು ಜನ ಸೇರ್ತಿದ್ದಾರೆ. ಅಲ್ಲಿ ಕೊರೋನಾ ನಿಯಮಗಳ ಉಲ್ಲಂಘನೆ ಆಗ್ತಿದೆ, ಅದು ಇನ್ನೊಂದು. ಬಟ್ ಸಾವಿರಾರು, 10,000 ಎಷ್ಟೋ ಸಾವಿರದಲ್ಲಿ ಅಲ್ಲಿ ಸೇರ್ತಿದ್ದಾರೆ ಜನ. ನೀವು ಅದನ್ನ ಬಹುಶಃ ಬಿಜೆಪಿ ಮತ್ತೆ ಅಲ್ಲಿ ಬಿಜೆಪಿ JDU-ನ NDA ಅಲಯನ್ಸು ಈ ಜನಸಂಖ್ಯೆ, ಆ ಒಂದು ಸ್ಪಂದನೆ, ಆ ಒಂದು ಪ್ರತಿಕ್ರಿಯೆ ಜನರಿಂದ ನೋಡಿ ಈ ರೀತಿ ನೀವು ಅಂದ್ರೆ ಒಂದು ಹತಾಶೆಗೆ ಒಳಗಾಗಿ ಲಸಿಕೆನ ರಾಜಕೀಯವಾಗಿ ಬಳಸ್ಕೊಂಡ್ಬಿಟ್ರಾ ಅನ್ನೋ ಒಂದು ಸಹಜವಾದ ಪ್ರಶ್ನೆ ಮೂಡ್ತಿದೆ ಸರ್ ಇವತ್ತು. ಸರ್, ಒಂದಿದೆ, ತಾವು ಈ ವಿಷಯಗಳನ್ನು ತಾವು ಚರ್ಚೆಗೆ ತಂದದ್ದು ತುಂಬ ಒಳ್ಳೆಯದು. ಇದು ಏನಾಗಿದೆ ಅಂತಂದರೆ, ರಾಜಕೀಯದಲ್ಲಿ ಲಸಿಕೆಯೂ ರಾಜಕೀಯ ಆಗ್ತದೆ, ಮತ್ತು ಇನ್ನೊಂದು 19 ಲಕ್ಷ ಜನರ ಉದ್ಯೋಗನೂ ರಾಜಕೀಯ ಆಗ್ತದೆ. ಇವತ್ತು ನಾವು ಕಲರ್ TV ವಿದ್ಯಾಭ್ಯಾಸಕ್ಕೆ ಫ್ರೀಯಾಗಿ ಲ್ಯಾಪ್ಟಾಪ್ ಕೊಡ್ತೀವಿ ಅಂದರೂ ರಾಜಕೀಯ ಆಗ್ತದೆ. ಚುನಾವಣೆಯಲ್ಲಿ ರಾಜಕೀಯ ಆಗೋದು ಸ್ವಾಭಾವಿಕ. ಇದು ನಾವು ಯಾರು ಮಾಡೋದಲ್ಲ. ನಾವೀಗ 10 ವರ್ಷದಿಂದ ಅಧಿಕಾರ ಮಾಡ್ತಾ ಇದ್ದೀವಿ ಬಿಹಾರದಲ್ಲಿ, ಅಥವಾ ಇದಕ್ಕಿಂತ ಮುಂಚೆ ಯಾರ್ಯಾರು ಮಾಡಿದಾರೆ ನಿಮಗೂ ಗೊತ್ತಿದೆ, ಮತ್ತು 70 ವರ್ಷ ರಾಷ್ಟ್ರವನ್ನು ಆಳಿದಂಥ ಕಾಂಗ್ರೆಸ್ ಇದೆ. ಆದರೆ ನಮ್ಮ ಅಭಿಪ್ರಾಯ ಏನಿದೆ ಅಂದರೆ, ನಮ್ಮ ಪಕ್ಷದ ನಿಷ್ಠೆಯನ್ನು ನೋಡಿ, ನೀವು ಈ ಜನ ಹಿತದೃಷ್ಟಿಯಿಂದ ನೋಡಿ. ಒಬ್ಬ ಅಮಿತ್ ಶಾ ಅಂತ ಹಿರಿಯ ನಾಯಕರು ಹೇಳ್ತಾರೆ ಇದು ಬಂದದ್ದು ತಪ್ಪು, ಈ ಲಸಿಕೆ ನಾವು ಆಧಾರವಾಗಿ ಇಟ್ಕೊಳ್ಬಾರ್ದು ಅಂತ. ಒಬ್ಬ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ, ಅದನ್ನು ಒಪ್ಕೊಳ್ತೀವಲ್ಲ, ಆದರೂ ರಾಜಕೀಯ ಯಾಕೆ ಮಾಡ್ತಾರೆ? ರಾಜಕೀಯ ಯಾಕೆ ಮಾಡಬೇಕು? ಈ ವಿಷಯ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನು ನಾವು ಅದನ್ನು ನಮ್ಮ ರಾಷ್ಟ್ರ ಅಧ್ಯಕ್ಷರು ಮತ್ತು ನಮ್ಮ ರಾಜಕೀಯ ಚಾಣಕ್ಯ ಅಮಿತ್ ಶಾ ಹೇಳಿದಾಗ ಅದನ್ನಲ್ಲೇ ಬಿಟ್ಟು ಬಿಡಬೇಕು. ನಮಗೆ ರಾಜಕೀಯ ಉದ್ದೇಶಿತ್ತು ಗೆದಿಬೇಕು ಅಂದರೆ ನಾವು ಫೀರಿ ಕುಡಿತೈತಿ ಇದನ್ನೇ ಒಂದು ಇಶ್ಯೂ ಮಾಡ್ತಿದ್ದೇವಲ್ಲ, ಮಾಡಿಲ್ಲ. ಹಾಗೆ ನಾವು ಪ್ರಣಾಳಿಕೆ ಬಂದ ವಿಷಯ ಹೇಳಿದ್ದೀವಿ, ಜೀವ ಮೊದಲಂದಿದ್ದೀವಿ. ಆದರೆ ಅದನ್ನು ನಾವು ಅಷ್ಟೇ ವಿಷಯವಾಗಿ ರಾಜಕೀಯ ಮಾಡಬಾರ್ದು ಅಂತ ಹೇಳಿದ್ದೀವಿ. ಹೀಗಿರುವಾಗ ವಿರೋಧ ಪಕ್ಷ ಅವಾಗೇ ಅದನ್ನು ಬಿಟ್ಟು ಬಿಡಬೇಕಾಗಿತ್ತು. ಬೇರೆ ವಿರೋಧ ಪಕ್ಷ ಅದ್ರ ಬಗ್ಗೆ ಮಾತಾಡಬಾರ್ದು. ಹರೀಶ್ ರಾಮಸ್ವಾಮಿ ಅವರೇ, ವಿರೋಧ ಪಕ್ಷದವ್ರು ಇದ್ರ ಬಗ್ಗೆ ಮಾತಾಡ್ಲೇಬಾರ್ದು ಅಂದ್ರೆ ಆಸ್ ಅ ಜರ್ನಲಿಸ್ಟ್ ನಾನು ಸ್ಪೆಕ್ಯುಲೇಟಿವ್ ಥಿಯರೀಸ್ ಮಾಡ್ತಿರ್ಬೋದು ನೀವು ಹೇಳಿರೋ ಹಾಗೆ, ದಟ್ ಇಸ್ ಅ ಪಾರ್ಟ್ ಆಫ್ ಮೈ ಜಾಬ್. ಬಟ್ ವಿರೋಧ ಪಕ್ಷದವರು ದೇ ಆರ್ ದೇರ್ ಟು ಡೂ ಪಾಲಿಟಿಕ್ಸ್. ನೀವು ವ್ಯಾಕ್ಸಿನ್ ನಿಮ್ಮ ಮ್ಯಾನಿಫೆಸ್ಟೋ, ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡು ಇದನ್ನ ನೀವು ಚುನಾವಣೆ ರಂಗಿಗೆ ನೀವು ಕರ್ಕೊಂಡು ಬಂದಿದ್ದೀರಿ. ವ್ಯಾಕ್ಸಿನ್ ಇನ್ನು ರೆಡಿನೇ ಆಗದೆ ಇರುವಂತಹ ವ್ಯಾಕ್ಸಿನ್ ನೀವು ತಗೊಂಡ್ಬಂದು ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದೀರಿ. ಹರೀಶ್ ರಾಮಸ್ವಾಮಿ ಅವರೇ, ವಿರೋಧ ಪಕ್ಷದವ್ರು ಇದರ ಒಂದು ಅಡ್ವಾಂಟೇಜ್ ತಗೋತಾರೆ. ನಿಖಿಲ್, ವಿರೋಧ ಪಕ್ಷ ಎಲ್ಲಿದೆ ನಿಖಿಲ್? ಇವತ್ತಿನ ದಿನ ಇರ್ತಕ್ಕಂಥದ್ದು ಸಣ್ಣ ಪುಟ್ಟ ಪಕ್ಷಗಳಷ್ಟೇ. ಅದರಲ್ಲೂ ರಾಹುಲ್ ಗಾಂಧಿ ಅವರು ಪ್ರತಿ ಸರಿ ಏನಾದ್ರು ಟ್ವೀಟ್ ಮಾಡಿದ್ರೆ ಹೆಚ್ಚು ಓಟು ಮೋದಿ ಅವ್ರಿಗೆ ಹೋಗುತ್ತೆ, ಅದ್ರಲ್ಲೇನು ಅನುಮಾನನೇ ಇಲ್ಲ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ವಿ ಡೋಂಟ್ ಹ್ಯಾವ್ ಎನ್ ಅಪೋಸಿಷನ್ ಟು ಅಪೋಸ್ ಎನಿಬಡಿ. ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಬಿಹಾರ್. ನ್ಯಾಷನಲಿ ಅಲ್ಲ, ಬಿಹಾರದಲ್ಲಿ RJDಗೆ ಸಿಗ್ತಿರುವಂತ ಒಂದು ಸ್ಪಂದನೆ ಮತ್ತೆ ಬೆಂಬಲ, ಅಟ್ಲೀಸ್ಟ್ ಆ ರ್ಯಾಲಿ ಮೂಲಕ ನಮ್ಗೇನ್ ಕಾಣ್ತಿದೆ, ಬಹುಶಃ ಇದು ಬಿಜೆಪಿನ ಒಂದು ಮೂಲೆಗೇನಾದ್ರು ತಳ್ಳಿ ಈ ತರದ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಅಂದ್ರೆ ಕಂಪೇಲ್ ಮಾಡ್ಬಿಡ್ತಾ ಅಂತ, ಬಲವಂತವಾಗಿ ಲಸಿಕೆ ಬಗ್ಗೆ ಪ್ರಣಾಳಿಕೆಯಲ್ಲಿ ಬರಿಬೇಕಾಯ್ತಾ ಬಿಜೆಪಿ ಅಂತ? ನಿಖಿಲ್, ಈ ದೇಶದಲ್ಲಿ ರ್ಯಾಲಿಲಿ ಬಂದಂತ ಜನ ಆ ಪಕ್ಷಕ್ಕೆ ವೋಟ್ ಮಾಡಿದ್ದಿದ್ರೆ ಬಹುಶಃ ಎಲ್ಲಾ ಪಕ್ಷಗಳು ಇಷ್ಟೊತ್ತಿಗೆ ಅಧಿಕಾರ ನಡೆಸ್ಬಿಡ್ಬೇಕಾಯ್ತು. ಅದು ಸಾಧ್ಯ ಇಲ್ಲ. ಬಟ್ ಹಾಗಂದ ತಕ್ಷಣ ಅದನ್ನ ಕಡೆಗಣಿಸೋಗಿಲ್ವಲ್ಲ ಹರೀಶ್ ರಾಮಸ್ವಾಮಿ ಅವರೇ? ಹಾಗಂದ ತಕ್ಷಣ ಅದನ್ನ ಕಡೆಗಣಿಸಿ ಅಂತ ಹೇಳ್ತಾರೆ. ವಾಜಪೇಯಿ ರ್ಯಾಲಿಯಲ್ಲಿ ಲಕ್ಷಗಟ್ಟಲೆ ಜನ ಇರ್ತೀವಿ. ರಾಮಸ್ವಾಮಿ ಅವರೇ, ನಿಮಗೆ ಗೊತ್ತಲ್ಲ ಸರ್. ಅದರಿಂದ ಜನ ಬರ್ತಾರೆ. ಯಾತಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಏನ್ ಮಾತಾಡ್ತಾರೆ ಅಂತ ಕೇಳ್ಕೊಂಡು ಹೋಗ್ತಾರೆ, ಜಡ್ಜ್ಮೆಂಟ್ ಮಾಡ್ತಾರೆ ಅದ್ರ ಮೇಲೆ. ಆ ಜಡ್ಜ್ಮೆಂಟ್ಗೋಸ್ಕರ ಬರ್ತಾರೆ ತಕ್ಷಣ ಅದು ವೋಟ್ ಆಗಿ ಕನ್ವರ್ಟ್ ಆಗಲ್ಲ. ಅದು ಅಲ್ಲದೆ ನಿಮ್ಗೆ ಒಂದು ಬಹುಶಃ 2014 ಎಲೆಕ್ಷನ್ಸ್ ಇಂದ ನೀವು ನೋಡ್ತಾ ಬಂದ್ರೆ, ಮೋದಿಯವರು ಬಂದು ಮಾತಾಡಿ ಹೋದ್ಮೇಲೆ ಅವ್ರಿಗೆ 100 ಜನ ಇರ್ಲಿ, ಬಟ್ ಎಲ್ಲರ ಕಿವಿ ಇಲ್ಲೇ ಇರುತ್ತೆ. ಸೊ ಆ ಕಮ್ಯುನಿಕೇಟಿಂಗ್ ಎಬಿಲಿಟಿ ಏನಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೂಡ ಅದೇ ಆಗಿದ್ದು. ಅವ್ರು ಅದನ್ನ ಪ್ರೆಸ್ ಮಾಡಿದ ಯಾತಕ್ಕೆ ಅಂತ ಹೇಳಿದ್ರೆ, ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ವಿಲ್ ಮೇಕ್ ಇಟ್ ಫ್ರೀ ಅಂತ. ಪ್ರಾಬಬ್ಲಿ ನ್ಯಾಷನಲ್ ಲೆವೆಲ್ ಅಲ್ಲೂ ಅದಾಗಬಹುದು. ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್. ಅಲ್ಲ ಹರೀಶ್ ರಾಮಸ್ವಾಮಿ ಅವರೇ, ಇದು ವಿತರಣೆಯ ಒಂದು ನಿಯಮ ಏನಿದೆ, ಡಿಸ್ಟ್ರಿಬ್ಯೂಷನ್ ಪಾಲಿಸಿ, ಇದು ಕೇಂದ್ರ ಸರ್ಕಾರ ರೂಪಿಸ್ಬೇಕು. ಅದನ್ನ ರೂಪಿಸಿಲ್ಲ. ಈಗ ರಾಜ್ಯ ಮಟ್ಟಕ್ಕೆ ಹೋಗ್ತಿದ್ದೀರಿ, ಹೆಲ್ತ್ ಬಂದು ಸ್ಟೇಟ್ ಸಬ್ಜೆಕ್ಟು, ಅದು ರಾಜ್ಯಗಳು ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ಈ ಥರದ ಒಂದು ವಾತಾವರಣದಲ್ಲಿ ಆದರೆ ಸಹಜವಾದ ಆರೋಪ ಏನು ಬರುತ್ತೆ ಅಂದರೆ,
ಎಲ್ಲಿ ಬಿಜೆಪಿ ಭಯ, ಈ ಒಂದು ವೈರಾಣು, ಈ ಒಂದು ಪಿಡುಗಿನ ಭಯನ ಮಾರಿ ಅಥವಾ ಈ ಭಯದ ಮೂಲಕ ವೋಟ್ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ ಅನ್ನೋ ಒಂದು ಆರೋಪ ಕೂಡ ಸಹಜವಾಗಿ ಕೇಳಿಬರುತ್ತಲ್ಲ. ಆರೋಪ ಬರತ್ ಬಿಡಿ, ಆರೋಪ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆರೋಪದ ಬಗ್ಗೆ ಅಲ್ಲ. ಆದ್ರೆ ನೀವು ಒಂದೇನು, ಆ ಬಿಜೆಪಿ ಒಳಗಿರೋ ಡೆಮೋಕ್ರೆಟಿಕ್ ಕಂಟೆಂಟ್ ನೋಡಿ, ಯಾವಾಗ ಅದನ್ನ ಹಾಕಿದ್ರು ಪೀಪಲ್ ವಿತ್ ಇನ್ ದ ಪಾರ್ಟಿ ದೇ ಸೇ ದಿಸ್ ಇಸ್ ರಾಂಗ್. ಈ ಕ್ವಾಲಿಟಿ ಬೆಳಿಬೇಕು, ವಿಚ್ ಇಸ್ ಕಾಲ್ಡ್ as ಏನು ಡೆಮೋಕ್ರಸಿ ವಿತ್ ಇನ್. ಆ ಇಂಟರ್ನಲ್ ಡೆಮೋಕ್ರಸಿ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಪಕ್ಷದಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇರುತ್ತೆ ಆ ಪಕ್ಷಗಳು ಯಾವತ್ತೂ ಸಕ್ಸಸ್ ಆಗ್ತದೆ. ಈಗ ನಾವು ನೋಡ್ತಾ ಇರ್ತಕ್ಕಂಥ ಒಂದು ನಾಯಕತ್ವವನ್ನ ಚೇಂಜ್ ಮಾಡ್ಲಿಕ್ಕೆ 2.5 ವರ್ಷ ಆದ್ರೂ ಇನ್ನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಪಕ್ಷ 100-year old ಪಾರ್ಟಿ. ಇಲ್ಲಿವರೆಗೂ ನಾನು ವಿರೋಧ ಪಕ್ಷದ ಕಡೆಯಿಂದ ನಾನೇ ಪ್ರಶ್ನೆಗಳು ಕೇಳ್ತಿದ್ದೆ. ಆದ್ರೆ ಈಗ ಒಂದು ಪ್ರಶ್ನೆ ಕೇಳಲಿಕ್ಕೆ ಕಾರ್ಯಕ್ರಮ ಮುಗಿಸೋ ಸಮಯ, ಬಟ್ ಅಂದ್ರೂ ಇವಾಗಾದ್ರೂ ಬಂದ್ರಲ್ಲ ಅನ್ನೋದೇ ನಮಗೆ ಖುಷಿ. ವಿಧಾನ ಪರಿಷತ್ತಲ್ಲಿ ಮುಖ್ಯ ಸಚೇತಕರು, ಪರಿಷತ್ ಸದಸ್ಯರು ಕೂಡ ಐವನ್ ಡಿಸೂಜ ಅವರು, ನಮಸ್ಕಾರ ಸರ್, ಸ್ವಾಗತ. ಲೇಟ್ ಆಯ್ತೇನೋ ನೀವು ಬರೋದು? ಅಲ್ಲ, ನಿಮ್ಮ ಬದಲು ನಾನೇ ಎಷ್ಟೊತ್ತು ಮಾತಾಡ್ಬೇಕಾಯ್ತು, ನೀವೇ ಇರ್ಲಿಲ್ಲ ಇಲ್ಲಿ. ನಿಮ್ ಬದಲು ಅನ್ನೋದಕ್ಕಿಂತ ನಾನು ಎರಡೂ ಕಡೆ ಮಾತಾಡ್ಬೇಕು, ಬಟ್ ನೀವು ಇಲ್ಲದೆ ಇರೋದ್ರಿಂದ ನಿಮ್ ಕಡೆ ಹೆಚ್ಚಾಗಿ. ಹಾ, ಶಂಕರಗೌಡ ಪಾಟೀಲ್ ಇದ್ದಾರೆ, ಹರೀಶ್ ರಾಮಸ್ವಾಮಿ ಅವರಿದ್ದಾರೆ, ನಮಸ್ಕಾರ ಸರ್. ನಿರ್ಮಲಾ ಸೀತಾರಾಮನ್ ಅವರ ಇವತ್ತಿನ ಒಂದು ಹೇಳಿಕೆ, ಬಿಹಾರದಲ್ಲಿ ಅವ್ರು ಏನ್ ಹೇಳಿದ್ರು, ನೀವು ನನಗೆ ವೋಟ್ ಕೊಡಿ, ನಮ್ಮ ಸರ್ಕಾರ ಬಂದ್ರೆ ಉಚಿತವಾಗಿ ನಿಮಗೆ ಲಸಿಕೆ ಸಿಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿದ್ದಾರೆ. ನೆಕ್ಸ್ಟ್ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ಎಲ್ಲಿ ಎಲೆಕ್ಷನ್ ಆಗ್ತಿದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ನೆಕ್ಸ್ಟ್ ಸಿಗುತ್ತೆ ಅಂತ ಅವರು ವ್ಯಂಗ್ಯ ಮಾಡಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಜಾಸ್ತಿ ಟೈಮ್ ಇಲ್ಲ, ಹಾಗಾಗಿ. ಈಗ ಬಿಜೆಪಿ ಆಡಳಿತಕ್ಕೆ ಬಂದ ಮೇಲೆ ಇವತ್ತು ಕೊರೋನಾ ಈ ಏನು ಮಹಾಮಾರಿ ಇದೆ, ಇದನ್ನು ತಡೆಯಲಿಕ್ಕೆ ಸಂಪೂರ್ಣ ವಿಫಲವಾಗಿರ್ತಕ್ಕಂಥ ನಮಗೆಲ್ಲರೂ ಗೊತ್ತಿದೆ. ಆದರೆ ಈಗ ಲಸಿಕೆಯನ್ನು ನಾವು ಮನೆಗೆ ಮುಟ್ಟಿಸ್ತೇವೆ, ಫ್ರೀ ಕೊಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಯಾವ ಕಾರಣಕ್ಕೂ ನಂಬಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ವಿಚಾರ. ಯಾಕಂತ ಹೇಳಿದರೆ, ಈ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಬಹುಶಃ ಇತ್ತೀಚೆಗೆ ಈ ಕೊರೋನಾದ ನಂತರ 6 ಬಾರಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿ ಸಲ ಯಾವ್ಯಾವ ಆಶ್ವಾಸನೆಯನ್ನು ಕೊಟ್ಟರು, ಯಾವುದೂ ಆಶ್ವಾಸನೆಯನ್ನು ಈಡೇರಿಸಲಿಕ್ಕೆ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾವುದು ಬಿಡಿ, ಸಾಮಾನ್ಯ ಜನರಿಗೆ ಫುಡ್ ಗ್ರೈನ್ಸ್ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ, ಈ ಉದ್ಯೋಗ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ, ಕಾರ್ಮಿಕರಿಗೆ ತನ್ನ ಊರುಗಳಿಗೆ ಕಳಿಸಿಕೊಡ್ಲಿಕ್ಕೆ ವಿಫಲರಾಗಿರ್ತಕ್ಕಂಥವರು, ಯಾವುದೇ ಸಹಾಯವನ್ನು ಮಾಡದೇ ಇದ್ದಂಥವರು ಬಹುಶಃ ಈಗ ಕೊರೋನಾ ಹೆಸರಿನಲ್ಲಿ, ಲಸಿಕೆ ಹೆಸರಿನಲ್ಲಿ ನಮಗೇನಾದರೂ ಮತ ಪಡೆಯಲಿಕ್ಕೆ ಸಾಧ್ಯವೋ ಅಂತೇಳುವ ಚಿಂತನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲ, ಈಗ ನೀವು ಸಾಲ ಮನ್ನಾ ನೀವು ಮುಂದಿಟ್ಕೊಂಡಿದ್ದೀರಿ. ಬಿಹಾರದಲ್ಲಿ ನಿಮ್ಮ ಒಂದು ಅಲಯನ್ಸ್ ಮಹಾಗಠಬಂಧನ್, RJD ಜೊತೆ ನೀವಿದ್ದೀರಿ, ಕಾಂಗ್ರೆಸ್, ಅಲ್ಲಿ ಸಾಲ ಮನ್ನಾ ಅಂತ ಹೇಳ್ತಿದ್ದೀರಿ. ನಾನು ನಿಮಗೆ ಕೇಳಬೇಕು, ಸಾಲ ಮನ್ನಾಗೂ ಮತ್ತು ಲಸಿಕೆಗೂ ಪ್ರಣಾಳಿಕೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ? ಸಾಲ ಮನ್ನಾ ಮಾಡೋದು ನಾವು ಬರೇ ಬಾಯಿ ಮಾತಿನಲ್ಲೆಲ್ಲ. ಮನಮೋಹನ್ ಸಿಂಗ್ ಅವರು UPA ಸರ್ಕಾರ ಇದ್ದಾಗ 75,000 ಕೋಟಿ ರೂಪಾಯಿ ರೈತರ ಸಾಲ 2009 ಬಂದಿದ್ದೆ ನೀವು ಅದರಿಂದ ಅಲ್ಲ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಾವು ಯಾವ ರೀತಿ ಮಾಡಿದ್ದೇವೆ ಅಂತೇಳಿ ತಮ್ಗೆ ಗೊತ್ತಿದೆ. ಏನು ಮಾತು ಕೊಟ್ಟಿದ್ದೇವೆ ಆ ರೀತಿ ಮಾತು ನಡೆದಿದ್ದೇವೆ. ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಇಡೀ ದೇಶದಲ್ಲಿ ಇವತ್ತು ಮೋದಿಯವರು ಆಡಳಿತಕ್ಕೆ ಬಂದ ಮೇಲೆ ಯಾವುದೇ ಯೋಜನೆಯನ್ನು ಅವರು ಪ್ರಕಟ ಮಾಡಿದ್ದನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳಿ, ಅದು ರೈತರ ಬಗ್ಗೆ ಇರ್ಬೋದು, ಕಾರ್ಮಿಕರ ಬಗ್ಗೆ ಇರ್ಬೋದು, ಉದ್ಯೋಗದ ಬಗ್ಗೆ ಇರ್ಬೋದು, ಸಾಮಾನ್ಯ ವರ್ಗದ ಜನರ ಬಗ್ಗೆ ಇರ್ಬೋದು, ಅಥವಾ ನೀವು ಪಡಿತರ ಚೀಟಿ ಕೊಡೋದು ಇರ್ಬೋದು. ಇವತ್ತು ರೈತರು ಟೋಟಲ್ ಆಗಿ ಇವತ್ತು ಕಂಗಾಲಾಗಿರ್ತಕ್ಕಂಥ ಪರಿಸ್ಥಿತಿ. ಒಬ್ಬ ಡ್ರೈವರಿಗೆ, ರಿಕ್ಷಾ ಚಾಲಕರಿಗೆ, ಕಾಲು ಚಾಲಕರಿಗೆ 5,000 ರೂಪಾಯಿ. ಈಗ ಈ ಲಸಿಕೆ ಬಗ್ಗೆ ಮಾತಾಡ್ತಿದ್ದೀವಿ. ಈ ಲಸಿಕೆ, ಈ ಒಂದು ಪ್ರಣಾಳಿಕೆಯಲ್ಲಿ ಲಸಿಕೆಯ ಆಶ್ವಾಸನೆ ಲಸಿಕೆ ಬಗ್ಗೆ ನೀವು ಆಶ್ವಾಸನೆ ಕೊಡ್ತಿದ್ದೀರಿ. ಲಸಿಕೆ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಹೇಳಿದೆ ನಿಮಗೆ ಶಂಕರಗೌಡ ಪಾಟೀಲ್ರೆ, ಕಾಂಗ್ರೆಸ್ ಅದೇ ಹೇಳ್ತಿದೆ. 4,000 ಜನ ಸತ್ತಿದ್ದಾರೆ. ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿಲ್ಲ. ಮೊದಲು ಜೀವ ಮುಖ್ಯ ಇದೆ, ಆಮೇಲೆ ಎಳೆದದ್ದೆಲ್ಲ ಇದೆ. ಹೀಗಿರುವಾಗ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಆರ್ಟಿಕಲ್ 370 ಮಾಡಿ ತೋರಿಸಿದ್ದಾರೆ. ಜೊತೆಗೆ ಅವರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಡಿದ್ದಾರೆ. ಯಾವುದು ಇಲ್ಲ ಅನ್ನೋದನ್ನು ನೀವು ನಮಗೆ ಹೇಳಿ. ಕಾರ್ಮಿಕರ ಬಗ್ಗೆ ಮತ್ತು ರೈತರ ಬಗ್ಗೆ ಇವತ್ತು ಬಜೆಟ್ನಲ್ಲಿ 20 ಲಕ್ಷ ಕೋಟಿ ರೈತರಿಗೆ ಇಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಇವತ್ತು ಮಾಡಿದಂತ ಕಾರ್ಯ ರೈತರಾಗಲಿ, ದೇಶದ ಮಹಿಳೆಯರಾಗಲಿ, ಇವೆಲ್ಲವನ್ನು ಏನಾದರೂ ಮಾಡಿದ್ರೆ ಈ ರಾಷ್ಟ್ರದ ಜನತೆ ವಿಶ್ವಾಸ ಇಡ್ತಿರ್ಲಿಲ್ಲ. ಪ್ರಧಾನಮಂತ್ರಿ ಮೇಲೆ ವಿಶ್ವಾಸ ಯಾಕೆ ಇಟ್ಟಿದ್ದಾರೆ? ಕಾರಣ ಅವರು ಮಾತಾಡೋದನ್ನ ಮಾಡಿದ್ದಾರೆ, ಪ್ರಧಾನ ಸೇವಕರಾಗಿ ಮಾಡಿದ್ದಾರೆ. ಅವರು ಯಾವಾಗಲೂ ಪ್ರಧಾನಮಂತ್ರಿ ಅಂತ ಕೆಲಸ ಮಾಡಿಲ್ಲ. ಇದು ಈ ದೇಶಕ್ಕೆ ತೋರಿಸಿಕೊಟ್ಟವರು ನಮ್ಮ ಪ್ರಧಾನಮಂತ್ರಿಗಳು. ಇಲ್ಲ ಅಂದ್ರೆ ಇನ್ ಡಿಫರೆನ್ಸ್ ವರ್ತನೆ ನಮ್ಮ
ಪಕ್ಷದಲ್ಲಿ ಇಲ್ಲ. ಪ್ರಧಾನಮಂತ್ರಿ ಕೂಡ ನಾನು ಸೇವಕ ಅಂತ ಹೇಳುದು ಏನಾದ್ರೂ ಇತಿಹಾಸ ಇದ್ರೆ Right. ಅದು ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗಳಿಂದ ಅಲ್ಲ, ಮಾತ್ರ ಸಾಧ್ಯ ಆಗಿದೆ. ಆಗ್ಲಿ ಬಿಡಿ. ಇದನ್ನ ಅಲ್ಲ, ನೆನ್ಪಿಡಿ ನೀವು. ಪ್ರಧಾನಮಂತ್ರಿಗಳು ಹೀಗಿರುವಾಗ ಹೇಳಿದ್ ಈ ಮಾಡ್ತಾರೆ. ರಾಷ್ಟ್ರದ ಸರಿ, ಹಿತ ಏನಾದ್ರೂ ಲಸಿಕೆ ಕಾಪಾಡ್ತಾ ಕೊಡ್ಲಿಕ್ಕೆ ಇದ್ರೆ ಮೊದಲು. ಅದು ಅಲ್ಲ, ಕೇವಲ ಲಸಿಕೆ ಭಾರತೀಯ ಬಂದಾಗ್ತಾನೆ ಜನತಾ ಕೊಡೋದು, ಪಾರ್ಟಿಯ ಐವನ್ ಅವರೇ, ಬಂದಾಗತ್ತಾನೆ. ಪಕ್ಷದ ಲಕ್ಷ- ಮಾತ್ರ ಲಕ್ಷಾಂತರ ಕಾಪಾಡೋದಕ್ಕೆ ಜನ ಸಾಧ್ಯ ಇದೆ. ಲಕ್ಷಾಂತರ ಜನ ಲಸಿಕೆ ಇವತ್ತು ಜೀವ ಮುಖ್ಯ ಇದೆ ಅಂತ ಕೊರೋನಾ ಲಸಿಕೆ ಕೊಡ್ತಾ ಇದ್ದೀವಿ ನಾವು. ಪೀಡಿತರಾಗಿದ್ದಾರೆ. ಲಸಿಕೆ ಕೊಡಿ ಮೊದಲು. ಲಸಿಕೆ ಎಲ್ಲಿದೆ ಹೇಳಿ. ಲಸಿಕೆ ಕಂಡು ಮತ್ತೆ ಯಾರು ಕೊಟ್ಟಿದ್ದಾರೆ ಲಸಿಕೆ ಇಲ್ಲಿವರೆಗೆ? ಯಾರು ಕಂಟ್ರೋಲ್ ಮಾಡಿದ್ದಾರೆ? ಕಾಂಗ್ರೆಸ್ ಮಾಡಿದೆಯಾ? ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಹೇಳ್ಕೊಂಡು ಪ್ರಣಾಳಿಕೆಯಲ್ಲಿ ಹೇಳ್ತಿರಲ್ವಾ? ಇವತ್ತು ನಾಚಿಕೆ ಕರ್ನಾಟಕ ಆಗ್ಬೇಕಲ್ಲ ರಾಜ್ಯದಲ್ಲಿ ನಿಮ್ಗೆ? ಸನ್ಮಾನ್ಯ ಮುಖ್ಯಮಂತ್ರಿ ನಾಚಿಕೆ ಯಡಿಯೂರಪ್ಪ ಆಗ್ಬೇಕಲ್ವಾ? ಅವರು ಕರೋನಾವನ್ನು ಈ ರೀತಿ ಯಾರು ಬದಲಾವಣೆ ಕಂಟ್ರೋಲ್ ಯಾಕೆ ಮಾಡಿದ್ದಾರೆ? ಅಧಿಕಾರಕ್ಕೆ ಬರ್ಬೇಕು? ಏನ್ ಕಾಂಗ್ರೆಸ್ ಮಾಡಿದೆಯಾ? ಯಾರು ಇವತ್ತು ನೆರೆಹೊಳಿಗೆ ಯಾರು ಹೋಗಿದ್ದಾರೆ? ಕಾಂಗ್ರೆಸ್ ಹೋಗಿದೆಯಾ? ಅಲ್ಲ, ನೀವು ಕರ್ನಾಟಕ ಎಲ್ಲಿದ್ದೀರಿ? ರಾಜ್ಯದ ಮುಖ್ಯಮಂತ್ರಿ, ನೆರೆಗೆ ಏನ್ ಕರ್ನಾಟಕ ಮಾಡಿದ್ದೀರಿ ರಾಜ್ಯದ ನೀವು? ಮುಖ್ಯಮಂತ್ರಿ 25 ಜನ ಈ ಸಂಸದರಿದ್ದೀರಿ. ರಾಜ್ಯದಲ್ಲಿ ಇಡೀ ನಿಮ್ಗೆ ಸುತ್ತಾಡಿ 10,000 ಈ ಎಲ್ಲ ನಿಮ್ಗೆ ವ್ಯವಸ್ಥೆಯನ್ನು 1,000 ಮಾಡಿದ್ದಾರೆ. ಕೋಟಿ ತರಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ತಾವು ಕೇಳಿ. ಇವತ್ತು ರೈತರನ್ನು ಬೀದಿ ಪಾಲು ಮಾಡಿದಿರಿ. ಇವತ್ತು ಕಾರ್ಮಿಕರನ್ನು ಬೀದಿ ಪಾಲು ಮಾಡಿದಿರಿ. ಯುವಕರನ್ನು ಬೀದಿ ಪಾಲು ಮಾಡಿದಿರಿ. ಉದ್ಯೋಗ ಕೊಡ್ತೇನೆ ಹೇಳಿ ಸುಳ್ಳು ಹೇಳಿದಿರಿ. ಬೀದಿ ಪಾಲು 15 ಲಕ್ಷ ರೂಪಾಯಿ ರೈತರಿಗೆ ಕೊಡ್ತೇನೆ. ಮತ್ತು ಕೂಲಿ ಅಲ್ಲ, ಸುಳ್ಳು ಒಟ್ಟಿನಲ್ಲಿ ಹೇಳಿದಿರಿ. ಈಗ- Demonetization ಅಲ್ಲಿ ಅಲ್ಲ, ಒಂದ್ ನಿಮಿಷ, ಐವನ್ ಡಿಸೋಜ ಅವರೇ, ಈಗ ಶಂಕರಗೌಡ ಪಾಟೀಲ್ರೆ, ಒಂದ್ ನಿಮಿಷ. ಈಗ ನೀವು ಒಪ್ತೀರಿ, ಅಲ್ಲ, ನೀವು ಒಪ್ಪಿದ್ದೀರಿ ಲಸಿಕೆ ರಾಜಕಾರಣದ ಅಸ್ತ್ರ ಆಗಬಾರ್ದು, ಚುನಾವಣೆಯ ಅಸ್ತ್ರ ಆಗಬಾರ್ದು ಅಂತ ನೀವು ಒಪ್ತೀರಿ. ಮಾಡ್ಲಿಕ್ಕೆ ಇಷ್ಟು ವರ್ಷ ಹೋಗ್ತಾ ಇದೆ ನಮಗೆ. ಅಲ್ಲ, ಶಂಕರಗೌಡ ಪಾಟೀಲ್ರೆ, ಒಂದ್ ನಿಮಿಷ. ಹೋಗ್ತಾ ಇದೆ ಡಿಸೋಜಾಜಿ. ಓಕೆ. 70 ವರ್ಷದ ನಿಮ್ಮ ಆಡಳಿತದ ಪ್ರತಿಫಲ ನಮ್ಮ ಜನ ಭೋಗಿಸ್ತಾ ಇದ್ದಾರೆ. ಓಕೆ. ಅಲ್ಲ ಬಿಡಿ, ಮತ್ತದು 70 ವರ್ಷದ ಮಾತು ಬೇಡ. ಈಗ ಲಸಿಕೆ ಲಸಿಕೆಯಲ್ಲಿ ಉಂಟು ರಾಜಕಾರಣದ ವಿಷಯ ಆಗಬಾರ್ದು, ಲಸಿಕೆನ ರಾಜಕೀಯವಾಗಿ ಬಳಸ್ಕೋಬಾರ್ದು, ಚುನಾವಣೆಯ ಅಸ್ತ್ರ ಆಗಬಾರ್ದು ಅನ್ನೋದನ್ನ ನೀವು ಒಪ್ತೀರಿ. ಈಗ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟಿರೋದ್ರ ಬಗ್ಗೆ ಕಾಂಗ್ರೆಸ್ ಅವರು ಚುನಾವಣೆ ಆಯೋಗಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದು ನಿಮ್ಮ ಪಕ್ಷದ ವಿರುದ್ಧ ಒಂದು ದೂರು ಕೂಡ ಸಲ್ಲಿಸ್ತಾರೆ. ಬರೋ ದಿನಗಳಲ್ಲಿ ಚುನಾವಣೆ ಆಯೋಗ ಇದನ್ನ ಹೇಗೆ ಪರಿಗಣಿಸುತ್ತೆ, ಇದ್ರ ಬಗ್ಗೆ ಹೇಗೆ ನಿರ್ಧಾರ ಮಾಡುತ್ತೆ ಅಂತ ರಾಷ್ಟ್ರದ ಜನತೆ ನೋಡ್ತಿದೆ. ಚುನಾವಣೆ ಇದ್ದಲ್ಲಿ ಲಸಿಕೆ, ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅದರ ಆಧಾರಿತವಾಗಿ ಆ ಒಂದು ರಾಜ್ಯದ ಜನರಿಗೆ ಗೊತ್ತಾಗುತ್ತೆ ನಾವು ದುಡ್ಡು ಕಟ್ಟಬೇಕಾ ಅಥವಾ ಉಚಿತವಾಗಿ ಸಿಗುತ್ತಾ ಅಂದರೆ ಇದು ನಿಜವಾಗ್ಲೂ ದುರಾದೃಷ್ಟಕರ. ಲಸಿಕೆ ಇವತ್ತು ಇಡೀ ಮನುಕುಲಕ್ಕೆ ಬೇಕಾಗಿರುವಂತಹ ಒಂದು ಅವಶ್ಯಕತೆ, ಅದನ್ನ ಪೂರೈಸೋದು ಸರ್ಕಾರದ ಜವಾಬ್ದಾರಿ. ಇದನ್ನ ಚುನಾವಣೆ ಅಸ್ತ್ರವಾಗಿ ಬಳಸ್ಕೋಬಾರ್ದು ಅನ್ನೋದು ಒಂದು ನಿರೀಕ್ಷೆ ಕೂಡ ಅವರಿಂದ.